ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು ಫ್ರೆಂಡ್. ನೋಡಿ, ಈ ಥರ ಸಾಂಬಾರು ಯಾವತ್ತಾದರೂ ನೀವು ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಇವತ್ತೇ ಮಾಡಿ ಫ್ರೆಂಡ್. ತುಂಬ ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿತ್ತು ಮತ್ತು ಅಷ್ಟೇ ಈಸಿ ಕೂಡ ಮಾಡೋದು. ತುಂಬ ಟೈಮೇನು ಹಿಡಿಯಲ್ಲ. ಬನ್ನಿ ಫ್ರೆಂಡ್, ಇವಾಗ ಈ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನೋಡಿ, ನಾನು ಒಂದು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ, ಹಾಗೆ ನುಗ್ಗೆಕಾಯಿ ತೊಗೊಂಡಿದ್ದೀನಿ. ನಾನಂತೂ ಯಾವತ್ತೂ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿ ರುಚಿಯಾಗಿತ್ತು. ನೋಡಿ, ಸೀಮೆ ಬದನೆಕಾಯಿ ಸಿಪ್ಪೆ ಎಲ್ಲ ತಕ್ಕೊಂಬರೋಣ ನೀಟಾಗಿ. ಮೇಲಿನ ಸಿಪ್ಪೆ ಎಲ್ಲ ತೆಳುವಾಗಿ ತೆಗೀರಿ, ತುಂಬ ದಪ್ಪನಾಗಿ ತೆಗಿಬೇಡಿ. ಸೀಮೆ ಬದನೆಕಾಯಿ ಏನು ಬಲ್ತಿಲ್ಲ, ತುಂಬ ಎಳೆದೆ, ಆದರೂ ಸಿಪ್ಪೆ ಸಮೇತ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಅಂತ ನಾನು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದ ನಂತರ ನಾವೀಗ ಅದನ್ನು ನೀಟಾಗಿ ಹೆಚ್ಕೊಂಬರೋಣ. ನೋಡಿ, ಸಿಪ್ಪೆ ಎಲ್ಲ ತೆಗೆದಾಗಿದೆ, ಹೆಚ್ಕೊಂಬರೋಣ ಬನ್ನಿ. ಹೆಚ್ಚಿ ಆಗಿದೆ. ಸೀಮೆ ಬದನೆಕಾಯಿ ನೀರಲ್ಲಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಬೀನ್ಸ್, ಒಂದು 5-6 ಬೀನ್ಸ್ ಹಾಕಿದ್ದೀನಿ. ಸೀಮೆ ಬದನೆಕಾಯಿ, ಸ್ವಲ್ಪ ಬೀನ್ಸು, ಹಾಗೆ ನುಗ್ಗೆಕಾಯಿ 3 ಸೇರಿಸಿ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ರುಬ್ಬದೇನೆ ಮಾಡ್ತಾಯಿದ್ದೀನಿ, ರುಬ್ಬಲ್ಲ. ನಾನೀಗ ಒಂದು ಅರ್ಧ ಗ್ಲಾಸ್ ಬೇಳೆ ತೊಗೊಂಡು ಚೆನ್ನಾಗಿ ಒಂದು 2-3 ಸಲ ತೊಗೊಂಬರ್ತೀನಿ. ನೋಡಿ, ಈಗ ಬೇಳೆನೆಲ್ಲ ತೊಗೊಂಬಂದಿದ್ದೀನಿ. ಚೆನ್ನಾಗಿ 3-4 ಸಲ ತೊಳ್ಕೊಳ್ಳಿ ಬೇಳೆ. ತೊಳೆದ ನಂತರ ಅದಕ್ಕೆ ಹೆಚ್ಚಿರ್ತಕ್ಕಂಥ ಸೀಮೆ ಬದನೆಕಾಯಿ ಹಾಗೆ ಬೀನ್ಸು ಹಾಕ್ಬಿಡೋಣ. ನುಗ್ಗೆಕಾಯಿ ಈಗಲೇ ಹಾಕೋದು ಬೇಡ. ನಾನು ಯಾವತ್ತೂ ಕುಕ್ಕರಲ್ಲಿ ನುಗ್ಗೆಕಾಯಿನ ಕೂಗ್ಸಲ್ಲ, ಅದೆಲ್ಲ ಕರ್ಗೋಗ್ಬಿಡುತ್ತೆ, ಬಾಯಿಗೆ ಸಿಗಲ್ಲ ಅಂದ್ಬಿಟ್ಟು ಕುಕ್ಕರಲ್ಲಿ ನಾನು ಯಾವತ್ತೂ ಕೂಗ್ಸಲ್ಲ ಅದನ್ನು. ಹಾಗೆ ಮೇಲೆ ಬೇಯಿಸ್ತೀನಿ. ನೋಡಿ, 2 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಕೂಡ ಈಗ ಹೆಚ್ಚಿ ಹಾಕೋಣ. ಟೊಮೆಟೊ ಹೆಚ್ಚಾಗಿದೆ, ಅದನ್ನು ಕೂಡ ಹಾಕ್ಬಿಡೋಣ. ಟೊಮೆಟೊನೂ ಹಾಕಿ ಈಗ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ನೀಟಾಗಿ ಒಂದು 2 ವಿಜಿಲ್ ಬರ್ಸೋಣ. ಸ್ವಲ್ಪ ಎಣ್ಣೆ ನೀರು ಹಾಕಿ ಅದು ಮುಳುಗೋವಷ್ಟು ನೀರು ಹಾಕಿ, 1 ಸ್ಪೂನಷ್ಟು ಎಣ್ಣೆ ಹಾಕಿ, ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ವಿಜಿಲ್ ಬರ್ಸ್ಕೊಂಡ್ರೆ ಸಾಕು. ಬೇಳೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ, ತರಕಾರಿನೂ ಕೂಡ ಬೆಂದಿರುತ್ತೆ. ನೋಡಿ, ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಸ್ಟವ್ ಮೇಲಿಟ್ಟು 2 ವಿಜಿಲ್ ತೊಗೋತೀನಿ. ನೋಡಿ, ಇಟ್ಟೆ, ಸ್ಟವ್ ಆನ್ ಮಾಡಿ 2 ವಿಜಿಲ್ ತೊಗೊಂಡೆ. ನೋಡಿ, ಇವಾಗ ನಮ್ಮ ಸೀಮೆ ಬದನೆಕಾಯಿ, ಬೇಳೆ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವೀಗ ಸ್ವಲ್ಪ ಬೇಳೆನ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾವು ನುಗ್ಗೆಕಾಯಿ ಹಾಕಿ ಮತ್ತು ಒಂದು ಈರುಳ್ಳಿ ಕೂಡ ಮೀಡಿಯಮ್ ಸೈಜ್ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನುಗ್ಗೆಕಾಯಿ ಮೇಲೆ ಬೇಯಿಸಿದ್ರೇ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ರುಚಿಯಾಗಿರುತ್ತೆ, ಬಾಯಿಗೆ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ನೋಡಿ, ಒಂದು ಈರುಳ್ಳಿನೂ ಸಹ ಕಟ್ ಮಾಡಿ ಹಾಗೆ ಅದ್ರ ಜೊತೆಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಪಟ್ಟಂತ ನುಗ್ಗೆಕಾಯಿ ಬೆಂದೋಗ್ಬಿಡುತ್ತೆ. ಭಾಳ ಹೊತ್ತೇನು ತೊಗೊಳ್ಳಲ್ಲ ನುಗ್ಗೆಕಾಯಿ ಬೇಯೋಕ್ಕೆ. ನೋಡಿದ್ರಲ್ಲ, ಈಗ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗಲೇ ಹಾಕ್ಬಿಡೋಣ. ಏಕೆಂದರೆ ನುಗ್ಗೆಕಾಯಿಗೆ ಮತ್ತು ತರಕಾರಿಗೆಲ್ಲ ಹಿಡಿಬೇಕಲ್ಲ, ಬೀನ್ಸು, ಸೀಮೆ ಬದನೆಕಾಯಿಗೆಲ್ಲ ಉಪ್ಪು. ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಕೂಡ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಸೀಮೆ ಬದನೆಕಾಯಿ ಮತ್ತು ಬೀನ್ಸು ನುಗ್ಗೆಕಾಯಿ ಸಾಂಬಾರು ತುಂಬಾ ರುಚಿಯಾಗಿ ರೆಡಿಯಾಗುತ್ತೆ. ಮುದ್ದೆಗಾಗ್ಬೋದು, ಚಪಾತಿಗಾಗ್ಬೋದು, ರೊಟ್ಟಿಗಾಗ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡಿದ್ದೆ, ರಾತ್ರಿ ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ, ತುಂಬ ರುಚಿಯಾಗಿತ್ತು. ನೋಡಿ, ಇದೆ ಸಣ್ಣ ಸೌಟಿಟ್ಟು ಈಗ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ಈ ನನ್ನ ಸಾಂಬಾರು ರೆಸಿಪಿ ಹೇಗಿತ್ತಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್. ಕಮೆಂಟ್ ಓದೋಕ್ಕೆ ಕಾಯ್ತಾ ಇರ್ತೀನಿ ನಾನು. ನೋಡಿ, ಈಗ ಸಾಸಿವೆ ಚಟಪಟ ಅಂತು, ಕರಿಬೇವು ಹಾಕಿದೆ. ಕರಿಬೇವು ಹಾಕಿದ ನಂತರ ನಾನು ಸ್ವಲ್ಪ ಹಿಂಗು ಕೂಡ ಹಾಕಿದೆ. ಹಿಂಗೆ ಹಾಕಿ ಇದನ್ನು ತೊಗೊಂಡೋಗಿ ಸಾಂಬಾರಲ್ಲಿ ಹಾಕೋಣ ಬನ್ನಿ. ಸಿಂಪಲ್ ಒಗ್ಗರಣೆ. ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ಸಾಂಬಾರು ರೆಸಿಪಿ. ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಧನ್ಯವಾದಗಳು ಎಲ್ಲರಿಗೂ.